ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ, ಸ್ವಲ್ಪ ಆ ಕಡೆ ಹೋಗೋಣವಾ? ಬಾ. ಆಟೋ ಆಟೋ. ನಾವು ನಡ್ಕೊಂಡೇ ಹೋಗ್ತೀವಿ ಅವನಿ. ಅಕ್ಕ, ಆಕಾಶ ನೋಡು, ಮಳೆ ಬರೋ ಹಾಗಿದೆ. ಆಟೋನಲ್ಲಿ ಹೋಗಿ ಅಕ್ಕ. ಆಟೋ ಆಟೋ ಆಟೋ. ಅಣ್ಣ, ಬನಶಂಕರಿಗೆ ಹೋಗ್ಬೇಕು. ಬನ್ನಿ, ಕೂತ್ಕೊಳ್ಳಿ. ಕೂತ್ಕೋ ಸೌಮ್ಯ. ಏನಾಯ್ತು ಲಾವಣ್ಯ? ಯಾಕೆ ಗಾಡಿ ನಿಲ್ಲಿಸ್ದೆ? ಒಂದ್ಸಲ ಆ ಕಡೆ ನೋಡಿ. ಊಟಕ್ಕೂ ಎಬ್ಬಿಸ್ದೆ ಕಳಿಸ್ಬಿಡ್ತಾ ಇದ್ದೀನಿ. ಏನು ಅನ್ಕೋಬೇಡ. ಇದ್ರಲ್ಲಿ ಅನ್ಕೊಳ್ಳೋದಕ್ಕೆ ಏನಿದೆ ಅವನಿ? ನನಗ್ ಟೈಮ್ ಆಯ್ತು ಅಂತ ಹೊರಡ್ತಿದ್ದೀನಿ ಅಲ್ವಾ? ವರಲಕ್ಷ್ಮಿ ವ್ರತದ ದಿನ ದೇವಸ್ಥಾನದಲ್ಲಿ ಕಾಣಿಸಿದ್ದು ಆ ಹೆಂಗ್ಸೆ. ಅವಳ ಜೊತೆ ಅವನಿ ಏನ್ ಮಾತಾಡ್ತಿದ್ದಾಳೆ? ಹೋಗ್ ಕೇಳೋಣ ನಡಿ. ಆ ಎರಡೂ ಕ್ಯಾರೆಕ್ಟರ್ ಮೇಲೆ ನನಗೆ ತುಂಬಾ ಡೌಟ್ ಇದೆ. ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಈ ಸಲ ಸಮಯ ನೋಡ್ಕೊಂಡು ಅತ್ತೆಯವ್ರ ಪರ್ಮಿಷನ್ ತಗೊಂಡು ನಿಮ್ಮನ್ ಮನೆಗೆ ಕರಿತೀನಿ, ಸರಿನಾ? ಸರಿ. ನನಗ್ ಮಾತ್ರ ಇವತ್ತು ತುಂಬಾ ತುಂಬಾ ಖುಷಿ ಆಗ್ತಿದೆ ಅವನಿ. ನಡೀರಿ. ಅತ್ತೆ ಅತ್ತೆ, ಏನ್ ಮಾಡಕ್ ಹೊರಟಿದ್ಯೋ ನಮಗೂ ಹೇಳು ಅತ್ತೆ. ಹೊರಗಡೆ ಅವಳು ಆಟೋ ಹತ್ಕೊಂಡು ಹೊರಟೋಗ್ತಿದ್ದಾಳೆ. ಅವಳನ್ನ ಲೈವ್ ಆಗಿ ಅತ್ತೆಗೆ ತೋರಿಸ್ಬೇಕು. ಆಮೇಲಿರುತ್ತೆ ದೊಡ್ಡ ಜಗಳ. ಅತ್ತೆ, ಯಾಕೆ ಹಕ್ಕಿಚ್ತಾ ಇದ್ಯಾ? ಒಂದಿನ ರೋಡ್ ಮೇಲೆ ನಿಮ್ ಜೊತೆ ಜಗಳ ಮಾಡ್ತೋಳು, ಆಮೇಲೆ ದೇವಸ್ಥಾನದಲ್ಲಿ ಕೂಡ ಕಾಣಿಸಿದ್ಲು. ಅವಾಗ ನಾನು ಯಾರು ಅಂತ ಕೇಳಿದ್ರೆ ನೀವ್ ಏನೋ ಹೇಳಿದ್ರಿ, ನೆನ್ಪಿದ್ಯಾ? ನೆನ್ಪಾಯ್ತು ಅಲ್ವಾ? ಈಗ ಅವಳ ವಿಷಯ ಯಾಕೆ? ಅವಳು ಇವಾಗ ತುಂಬಾ ಕ್ಲೋಸ್ ಆಗಿ ಹೊರಗಡೆ ಯಾರ ಜೊತೆ ಮಾತಾಡ್ತಿದ್ದಾಳೆ ನೋಡಿ ಬನ್ನಿ. ಅವಳು ಯಾರ ಜೊತೆ ಮಾತಾಡಿದ್ರು ನಿಮ್ಗೆ ಯಾಕೆ, ನಮ್ಗೆ ಯಾಕಮ್ಮ? ಯಾರ ಹತ್ರನೋ ಆದ್ರೆ ದಾರಿಲಿ ಹೋಗೋ ದಾಸಯ್ಯ ಅಂತ ಬಿಟ್ಬಿಡ್ಬೋದಾಗಿತ್ತು. ನೀವು ಊಹೆ ಮಾಡ್ದಿರೋ ವ್ಯಕ್ತಿ ಜೊತೆನೆ ಮಾತಾಡ್ತಾ ಇದ್ದಾಳೆ. ಟೈಮ್ ವೇಸ್ಟ್ ಮಾಡಿದ್ರೆ ಹೊರಟೋಗೋ ತರ ಇದ್ದಾಳೆ. ಮೊದ್ಲು ಹೊರಗಡೆ ಬನ್ನಿ. ಯಾಕೆ ಪ್ರತಿ ವಿಷಯದಲ್ಲೂ ಅನವಶ್ಯಕವಾಗಿ ತಲೆ ಹಾಕ್ತೀರಾ? ಮೊದ್ಲು ನೀವು ಹೊರಗಡೆ ಬಂದು ನೋಡಿ, ಆಮೇಲೆ ಮಾತಾಡೋಣ ಬನ್ನಿ. ಈ ಮನೆಯವರೇ ಅಲ್ಲ, ಜನರೆಲ್ಲ ನಿನ್ನೋಡಿ ತುಂಬಾ ಒಳ್ಳೆ ಸೊಸೆ ನಿಮ್ ಮನೆ ದೇವತೆಯಾಗಿ ಕಾಲಿಟ್ಟಿದ್ದಾಳೆ ಅಂತಾರೆ. ಅದನ್ನ ನಾನ್ ನಿಮ್ಮತ್ತೆ ಬಾಯಿಂದ ಕೇಳ್ಬೇಕು. ಅವಾಗ ನನಗೆ ಇನ್ನಷ್ಟು ಸಂತೋಷ ಆಗತ್ತೆ. ಅಂತ ದಿನ ಖಂಡಿತ ಬರುತ್ತೆ ಅಕ್ಕ. ಅಕ್ಕ, ನೀವಿನ್ನು ಹೊರಡಿ. ಅವನಿ, ಇನ್ನೊಂದು ಚಿಕ್ಕ ಮಾತು. ಅಲ್ಲಿ ನೋಡಿ, ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂತ ನೋಡಿದ್ರಲ್ಲ? ಅವರಿಬ್ಬರಿಗೂ ಸಂಬಂಧ ಏನು? ಅವಳಿಗೆ ನನ್ ಗಂಡನ್ ಮದ್ವೆ ಮಾಡ್ಕೊಳಕ್ಕಾಗಿಲ್ಲ ಅನ್ನೋ ಕೋಪ ಇದೆ ಅಂತ ಹೇಳಿದ್ರಿ. ಅಂದ್ರೆ ಈಗ ಅವನಿ ಜೊತೆ ಕೈ ಜೋಡಿಸಿ ನಮ್ಮೆಲ್ಲಾರ್ನೂ ಬೀದಿಗೆ ಬೀಳ್ಸೋ ಪ್ರಯತ್ನ ಮಾಡ್ತಿದ್ದಾಳ. ನಮ್ಮಲ್ಲೇ ನಾವು ಮಾತಾಡ್ಕೊಳ್ಳೋದು ಯಾಕೆ? ಹೋಗ್ ಕೇಳೋಣ ಬನ್ನಿ. ಅತ್ತೆ ಬನ್ನಿ. ಈಗ ಹೋಗಿ ಕೇಳಿದ್ವಿ ಅಂದ್ರೆ ಸುಜಾತ ಮೊದಲು ನಮ್ಮ ಮರ್ಯಾದೆ ತೆಗಿತಾಳೆ. ಸರಿ ಅವನಿ, ನೀನು ಹುಷಾರು, ನಾವಿನ್ ಹೊರಡ್ತೀವಿ. ಸರಿ ಅಕ್ಕ.
ಹೊರಟೋಗ್ತಿದ್ದಾಳೆ. ಬಾ ಮಾಮ. ನಿಮ್ ಮಾತು ಕೇಳಿ ಬೀದಿಲ್ ಪಂಚಾಯತಿ ಮಾಡ್ಬೇಕಾ? ಬುದ್ಧಿ ಇದ್ ಮಾತಾಡ್ತಿದ್ದೀರಾ? ಹೊರಡಿ. ವೇದ, ಒಳಗಡೆ ನಡಿ. ಇವತ್ತು ಯಾವ್ದಾದ್ರೂ ಒಂದ್ ಗೊತ್ತಾಗ್ಲೇಬೇಕು, ನಡೀರಿ. ಈ ರೀತಿ ನೀನ್ ಬರೋಕ್ ಮುಂಚೆನೆ ನಾನೇ ನಿನ್ನನ್ ಮನೆಗ್ ಕರಿಬೇಕು. ಎಲ್ರಿಗೂ ನಿನ್ನನ್ನ ನನ್ನ ಅಕ್ಕ ಅಂತ ಪರಿಚಯ ಮಾಡಿ ನಿನಗೆ ಗೌರವದ ಸ್ಥಾನ ಕೊಡ್ಬೇಕು. ಆದ್ರೆ ಕಡೀ ಪಕ್ಷ ಮನಸ್ಫೂರ್ತಿಯಾಗಿ ನಿನಗೆ ಉಪಚಾರನೂ ಮಾಡ್ಲಿಲ್ಲ. ನನ್ನ ಕ್ಷಮಿಸು ಅಕ್ಕ. ಸುಜಾತಂಗೂ ಅವನಿಗೂ ಏನ್ರಿ ಸಂಬಂಧ? ಅಂದ್ರೆ ಇಷ್ಟೊತ್ತು ನಮ್ಮ ಮನೇಲಿ ಇದ್ದಿದ್ದು ಸುಜಾತನ? ಅಪ್ಪಿ ತಪ್ಪಿ ನಮ್ಮ ಎದುರುಗ್ ಬಂದಿದ್ರೆ? ಅವಳ ವಿಷಯದಲ್ಲಿ ಪ್ರತಿ ಸರಿ ನೀವು ಮುಖ ತಿರುಗಿಸ್ತಿದ್ದೀರಾ. ತಮ್ಮನ್ ಮದ್ವೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟು ಅದಾಗ್ಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ನೀನ್ ಹೇಳ್ದೆ. ಆದ್ರೆ ಅದು ನಿಜ ಅಂತ ನನ್ಗನ್ನಿಸ್ತಿಲ್ಲ ಅಮ್ಮ. ಆ ಅವನೇನ ಗಟ್ಟಿಯಾಗಿ ಕೇಳಿ. ಬಂದ್ಲಲ್ವಾ, ಕೇಳಿ. ಹೊರಗಡೆ ಒಂದು ಹೆಂಗಸಿನ ಜೊತೆ ಮಾತಾಡಿದ್ದನ್ನ ನಾವು ನೋಡಿದ್ವಿ. ಯಾರವಳು? ಅಷ್ಟೊತ್ತು ಅವಳ ಜೊತೆ ಮಾತುಕತೆ ಏನು? ನಮ್ಮನೆ ಊಟನೇ ಮಾಡಿ ನಮ್ಗೆ ಮೋಸ ಮಾಡ್ತಿದ್ಯಾ? ಅವಳಿಗೆ ನಿನ್ನ ಪರಿಚಯ ಹೇಗೆ? ಅವಳು ಯಾರು ಅಂತ ಹೇಳಮ್ಮ. ಅದು ಅದು ಅಷ್ಟಕ್ಕೂ ಅವಳು ಯಾವತ್ತಿಂದ ನಿನಗೆ ಪರಿಚಯ? ಅದು ತುಂಬಾ ವರ್ಷಗಳಿಂದ ಪರಿಚಯ ಅಂಕಲ್. ನಮ್ಮಿಬ್ರ ಮಧ್ಯೆ ಒಳ್ಳೆ ಅನುಬಂಧ ಇದೆ. ನಾನು ಇದೇ ಮನೇಲಿರೋದು ಅಂತ ನೋಡಿ ಮಾತಾಡ್ಸೋದಕ್ಕೆ ಬಂದಿದ್ರು ಅಷ್ಟೇ. ನಿನ್ ಮಾತ್ ನಂಬಲ್ಲ. ನೀನೇನೋ ಮುಚ್ಚಿಡ್ತಾ ಇದ್ಯಾ. ಏನ್ ನಡೀತೋ? ಏನ್ ನಡೀತೋ ಹೇಳಿ. ಮನೆ ಹೊರಗಡೆ ಒಂದ್ ಹೆಂಗಸಿನ ಜೊತೆ ಮಾತಾಡ್ತಿದ್ಲು. ಅವಳು ಯಾರು? ನಿನಗೆ ಹೇಗ್ ಪರಿಚಯ ಅಂತ ಕೇಳಿದ್ರೆ ಯಾಕೋ ತಡಬಡಿಸ್ತಿದ್ದಾಳೆ. ಯಾರವನಿ? ಒಂದ್ಸಲ ದೇವಸ್ಥಾನದಲ್ಲಿ ಪರಿಚಯ ಆಗಿದ್ರು. ಅನ್ಕೊಳ್ದೇನೆ ಮನೆಗೆ ಬಂದ್ರು ಅಷ್ಟೇ. ಈ ಉತ್ತರ ಅಲ್ದೇನೆ ಅವನಿ ಹತ್ರದಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಪ್ರತಿ ಚಿಕ್ಕ ವಿಷಯದಲ್ಲೂ ಪ್ರತಿ ಸಾರಿ ಎಲ್ಲರೂ ಅನುಮಾನಿಸ್ತಾ ಇದ್ದೀರಾ, ಅವಮಾನಿಸ್ತಾ ಇದ್ದೀರಾ. ಇದು ಒಳ್ಳೇದಲ್ಲ ಅಮ್ಮ. ಬಂದಿರೋರ್ ಬಗ್ಗೆ ಚುಚ್ಚಿ ಚುಚ್ಚಿ ಕೇಳ್ತಿದ್ದೀರಾ ಅಂದ್ರೆ ಅವ್ರು ನಿಮಗ್ ಗೊತ್ತಾ? ಆ ಹುಡುಗಿ ಜೊತೆ ನಿಮಗ್ ಮೊದಲೇ ಪರಿಚಯ ಇದೆಯಾ? ಮೌನವಾಗಿದ್ದೀರಲ್ಲ, ಯಾಕೆ ಹೇಳಿ? ನೀವ್ ಏನಂತಿದ್ರು ಅವಳು ತಿರುಗಿ ಮಾತಾಡಲ್ಲ ಅಂತ ನೀವೇನ್ ಬೇಕಾದ್ರೂ ಹೇಳ್ಬೋದಾ? ನಿಮಗೆ ಹೇಗೆ ಗೊತ್ತೋ ಹೇಳಿ. ಅವ್ರ ಬಗ್ಗೆ ಆಂಟಿ ಅವ್ರಿಗೆ ಗೊತ್ತಿಲ್ಲ ಅನ್ಸತ್ತೆ. ಲಾವಣ್ಯ ಅವ್ರು ಕೇಳಿ ಅಂದಿದ್ದಕ್ಕೆ ಕೇಳಿದ್ರಷ್ಟೇ. ಯಾಕೆ ಗೊತ್ತಿರಲ್ಲ? ಅತ್ತೆಗೆ ಮೊದಲೇ ಗೊತ್ತು. ಮೊದಲೇ ಗೊತ್ತಾ? ಹೇಗೆ? ಹೇಗೆ ಅಂದ್ರೆ ಅದು ನಾನು ಹೇಳ್ತೀನಮ್ಮ. ಮೊನ್ನೆ ನೀನು ಹಾಸ್ಪಿಟಲ್ನಲ್ಲಿದ್ದಾಗ ನಿನಗೆ ರಕ್ತ ಕೊಟ್ಟಿದ್ದವಳೆ. ಅವತ್ತು ರಕ್ತಕ್ಕೋಸ್ಕರ ನಾವು ಪರದಾಡ್ತಿದ್ದಾಗ ಕೊನೆ ನಿಮಿಷದಲ್ಲಿ ದೇವತೆ ಹಾಗೆ ಬಂದು ನಿನ್ನ ಕಾಪಾಡಿದ್ಲು. ಅವಳು ನಿನಗೆ ಗೊತ್ತಾ ಅಂತ ಕೇಳಿದ್ವಿ ಅಷ್ಟೇ. ನೀವೇನತ್ತೆ ಪ್ಲೇಟ್ ಚೇಂಜ್ ಮಾಡಿದ್ರಿ?
ಅದಲ್ಲಮ್ಮ. ಇನ್ ಸಾಕ್ ನಿಲ್ಸಿ. ವೇದವತಿ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿರಲ್ಲ. ನಡೆದಿದ್ದೇನು ಅಂತ ಹೇಳಿದ್ಲಲ್ಲ, ಇನ್ನು ಬಿಟ್ಬಿಡಿ. ಅಮ್ಮ ಅವನಿ, ನೀನು ಹೋಗಮ್ಮ. ಅಕ್ಕ ಏನೋ ಹೇಳಿದ್ಲು ಅಂತ, ಅದಕ್ಕೆ ಏನೋ ಹೇಳಿದ್ರು ಅಂತ ಅವನಿಗೆ ತೊಂದರೆ ಕೊಡಬೇಡಿ ಅಮ್ಮ. ಅವಳು ಹಾಸ್ಪಿಟ್ಲಲ್ಲಿ ಮಾತ್ರ ಪರಿಚಯ, ಅದಕ್ಕೂ ಮುಂಚೆ ಪರಿಚಯನೇ ಇಲ್ಲ ಅನ್ನೋ ಹಾಗೆ ಅತ್ತೆ ಯಾಕೆ ಹಾಗಂದ್ರು? ಅದೇ ಅರ್ಥ ಆಗ್ತಿಲ್ಲ ಅತ್ತೆ. ಏನ್ರಿ ಅವರಿಬ್ರ ಪರಿಚಯ ಭವಿಷ್ಯದಲ್ಲಿ ಯಾವುದೋ ಅಪಾಯಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ ನನಗನ್ನಿಸ್ತಿದೆ ರೀ. ಅವನಿ, ಅವ್ರಿಗೆ ಕೊಡ್ಬೇಕಾಗಿರೋ ಕ್ಲಾರಿಟಿ ಎಲ್ಲ ಕೊಟ್ಟಿದೀಯಾ, ಮತ್ತಿನ್ಯಾಕೆ ಬೇಜಾರು ಮಾಡ್ಕೋತಿದೀಯಾ? ಬಂದಿದ್ದವರು ಬರೀ ಪರಿಚಯ ಇದ್ದಿದ್ದ ವ್ಯಕ್ತಿ ಅಂತ ಎಲ್ರಿಗೂ ಸುಳ್ಳು ಹೇಳ್ದೇರಿ. ಹೌದಾ? ಮತ್ತೆ ಬಂದಿದ್ಯಾರು? ನಮ್ಮ ಅಕ್ಕ ರೀ. ಸುಜಾತ ಅವರಾ? ಹೌದು ರೀ. ಅದಕ್ಕೆ ಯಾರ ಕಣ್ಗೂ ಕಾಣಿಸ್ದ ಹಾಗೆ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಅವತ್ತು ಡಾಕ್ಟರ್ ಬ್ಲಡ್ ಬೇಕು ಅಂತ ಹೇಳಿದಾಗ ನಾನು ತಕ್ಷಣ ಹೋಗಿದ್ದು ನಿಮ್ಮನೆಗೆ. ಅವನಿ, ಸುಜಾತ ಅವರೇ, ಸುಜಾತ ಅವರೇ, ನಿಮ್ಮ ಅಕ್ಕ ಇಲ್ಲದೆ ಇದ್ದಿದ್ದಕ್ಕೆ ಏನ್ ಮಾಡ್ಬೇಕು ಅಂತ ತೋಚ್ದೆ. ನಾನು ದೇವ್ರ ಮುಂದೆ ಹೋಗಿ ಬೇಡ್ಕೊಂಡೆ. ಸೌಮ್ಯಂಗ್ ಹುಷಾರಿಲ್ಲ ಅಂದಾಗ ಅಕ್ಕ ಅದೇ ಹಾಸ್ಪಿಟ್ಲಲ್ಲಿ ಸೇರಿಸಿದ್ಲು ಅನ್ಸತ್ತೆ. ಅಮ್ಮನ ಹಾಗೆ ಬೆಳೆಸಿರೋ ನಮ್ಮ ಅಕ್ಕ ಮತ್ತೆ ನನಗ್ ಪುನಃ ಜನ್ಮ ಕೊಡೋ ಹಾಗೆ ಮಾಡೋದಕ್ಕೋಸ್ಕರ ಆ ದೇವ್ರೇ ಆ ಜಾಗದಲ್ಲಿ ನಮ್ಮ ಅಕ್ಕ ಬರೋ ಹಾಗೆ ಮಾಡಿದ್ದು. ಅಕ್ಕನ್ನ ಅಮ್ಮನ ಇನ್ನೊಂದು ರೂಪ ಅಂತಾರಲ್ವಾ, ತಂಗಿ ತರ ಇರೋ ಹುಡುಗಿಗೆ ರಕ್ತದಾನ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಆ ಕ್ಷಣ ತನ್ನ ಸ್ವಂತ ತಂಗಿಗೆ ರಕ್ತದಾನ ಮಾಡಿ ಪ್ರಾಣ ಭಿಕ್ಷೆ ಕೊಟ್ಲು. ನನ್ನ ಕಾಪಾಡಿರೋ ನನ್ನ ಅಕ್ಕನ ಬಗ್ಗೆ ಎಲ್ರ ಮುಂದೆ ಹೇಳ್ಕೊಳಕ್ಕಾಗ್ತಾ ಇರೋ ದೌರ್ಭಾಗ್ಯ ಪರಿಸ್ಥಿತಿನಲ್ಲಿದ್ದೀನಿ. ಈಗ್ಲೇ ಹೋಗಿ ಅಕ್ಕನ ಹಿಡ್ಕೊಂಡು ಅಳ್ಬೇಕು ಅನ್ನಿಸ್ತದೆ. ನಿಮ್ಮ ಅಕ್ಕನ ಹತ್ರ ಕರ್ಕೊಂಡು ಹೋಗ್ತೀನಿ. ಅವತ್ತು ನೀನು ರಕ್ತ ಕೊಟ್ಟು ಕಾಪಾಡಿದ್ದು ನನ್ನೇ ಅಕ್ಕ ಅಂತ ಹೇಳು.
ಸಂತೋಷ ಪಡ್ತಾರೆ. ಅದಾದ್ಮೇಲೆ ಬರೋ ನಷ್ಟಗಳ ಬಗ್ಗೆ ಯೋಚನೆ ಮಾಡಿ ಅಲ್ಲಿಗೆ ಹೋಗದೆ ಇದೀನೇ ಹೊರತು, ಇಲ್ಲ ಅಂದಿದ್ರೆ ಇಷ್ಟು ದಿನದವರೆಗೂ ಕಾಯ್ತಾನೆ ಇರ್ಲಿಲ್ಲ. ನಷ್ಟನಾ? ನೀವು ಹೇಳ್ದ ಹಾಗೆ ಹೋಗಿ ಹೇಳಿದ್ರೆ ರಕ್ತ ಬೇಕಾಗಿರೋ ಅಷ್ಟು ಅಪಾಯ ಏನ್ ನಡೀತು ಅಂತ ಕೇಳ್ತಾಳೆ. ಆಗ ಅವತ್ತಾಗಿರೋ ವಿಷಯನೆಲ್ಲ ಹೇಳ್ಬೇಕು. ನಮ್ ಕುಟುಂಬದ ಬಗ್ಗೆ ಹೇಳ್ಬೇಕು. ಮದ್ವೆ ವಿಷಯನ ಇನ್ನು ಹೇಳ್ಕೊಳ್ದೇ ಇರೋ ಸಮಸ್ಯೆದಲ್ಲಿದೀವಿ ಅಂತ ಹೇಳ್ಬೇಕು. ಒಂದಲ್ಲ 100 ಸತ್ಯಗಳನ್ನ ಹೇಳ್ಬೇಕಾಗತ್ತೆ. ಆಮೇಲೆ ಬರೋ ಪರಿಣಾಮಗಳನ್ನ ನಾವು ಎದುರಿಸೋಕಾಗತ್ತಾ? ನನ್ಗೋಸ್ಕರ ನಮ್ ಭಾವನ್ನು ಕೂಡ ಅವಳು ಎದುರು ಹಾಕೊಂಡಿದ್ದಾಳೆ. ಇನ್ನು ಈ ಮನೆ ಸೊಸೆ ನಾನು ಅಂತ ಯಾರಿಗೂ ಹೇಳಿಲ್ಲ ಅಂತ ಗೊತ್ತಾದ್ರೆ ನಂಗೋಸ್ಕರ ಏನ್ ಬೇಕಿದ್ರು ಮಾಡ್ತಾಳೆ. ಹೇಳು ಅಂತೀರಾ? ಒಂದ್ರ ಹಿಂದೆ ಮತ್ತೊಂದ್ರ ಹಿಂದೆ ಇನ್ನೊಂದು 100 ಸಮಸ್ಯೆಗಳಿದೆ. ಕೆಲವು ಸಂಬಂಧಗಳ ಬಗ್ಗೆ ಅತ್ತೆಯವ್ರ ಮನೇಲಿ ಹೇಳೋಕಾಗದೆ ಇರೋ ಪರಿಸ್ಥಿತಿ ಸೊಸೆಗೆ ಬರ್ಬೋದೇನೋ. ಆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇರೋ ಅಕ್ಕನ ಬಗ್ಗೆ, ಪ್ರೀತಿಯಿಂದ ಸದಾ ನನ್ನನ್ನು ಕಾಪಾಡ್ತಾ ಇರೋ ಗಂಡನ ಬಗ್ಗೆ ಹೇಳ್ಕೊಳಕ್ಕಾಗದೆ ಇರೋ ಪರಿಸ್ಥಿತಿ ನಂದು. ಎಲ್ಲ ಸಂಬಂಧಗಳು ನನ್ನ ಸುತ್ತಾನೆ ಇದ್ರು ಯಾರು ಏನಾಗ್ತಾರೆ ಅಂತ ಹೇಳ್ಕೊಳಕ್ಕಾಗಲ್ಲ. ಇನ್ನು ಎಷ್ಟು ದಿನ ಹೀಗೆ ಇರಬೇಕು? ಇನ್ನೆಷ್ಟು ದಿನ ಅನುರಾಗಕ್ಕೆ, ಇವರೆಲ್ಲರ ಪ್ರೀತಿಗೆ ದೂರ ಆಗಿರ್ಬೇಕು? ಪಂಜರದಲ್ಲ, ಪದ್ಮವ್ಯೂಹದಲ್ಲಿ ಸಿಕ್ಕಾಕೊಂಡಿರೋ ಹಾಗಿದೆ ನನ್ನ ಪರಿಸ್ಥಿತಿ. ಆದ್ರೂ ಅಷ್ಟಿನ್ನ ಆಗಿ ನೋಡ್ಬೇಡಿ. ಇವತ್ತು ಒಂದು ಅದ್ಭುತ ನಡೆಯುತ್ತೆ ಪಕೋಡ. ನನ್ನ ಸಾಲನ ಕ್ಲೋಸ್ ಮಾಡ್ಬಿಡ್ತೀರಾ ಸರ್? ಇವತ್ತು ಅವನಿಗೆ ಅವನಿಗೆ ಐ ಲವ್ ಯು ಅಂತ ಹೇಳ್ತೀನಿ. ಶಾಕ್ ಆದ್ಯಾ ಪಕೋಡ? ಮಿಸ್ ಆಯ್ತು ಅಂದ್ರೆ ನೀವು ಪಕೋಡ ಆಗ್ಬಿಡ್ತೀರಾ. ಕಂಪ್ಲೀಟ್ ಆದ ತಕ್ಷಣ ನನ್ನ ರೂಮಿಗೆ ತಗೊಂಬನ್ನಿ. ಓಕೆ ಮೇಡಮ್. ಓಕೆ. ಇವಾಗ ಏನ್ ನಡೆಯುತ್ತೆ ಅನ್ನೋದನ್ನ ಕಣ್ಣು ಮುಚ್ತೇನೆ ನೋಡು. ನಿನಗೇನೋ ಕಾದಿರೋ ಹಾಗಿದೆ. ಏನ್ ಸರ್ ಹಂಗ್ ಶಾಕ್ ಆದ್ಲು? ಅಲ್ಲಿ ನಾನು ಐ ಲವ್ ಯು ಅಂತ ಬರೆದಿರೋ ಸ್ಲಿಪ್ ನೋಡಿ ಶಾಕ್ ಆದ್ಲು. ಈ ಗ್ಯಾಪಲ್ಲಿ ಯಾವಾಗಿಟ್ರಿ ಸರ್? ದಟ್ ಈಸ್ ಗಿರಿಧರ್. ಹಾ
ಇದು ಆ ಪೊರ್ಕಿ ಕೆಲಸನೇ ಆಗಿರತ್ತೆ. ಹಲೋ ಸರ್, ನಿಮ್ ಪ್ರೀತಿ ಚೂರ್ ಚೂರಾಗಿ ಕಸದ ಬುಟ್ಟಿಗೆ ಬಿತ್ತು. ಅಷ್ಟಕ್ಕೆ ಏನಾಯ್ತು? ನೋಡ್ತಾ ಇರು. ಇನ್ನೇನ್ ಟ್ವಿಸ್ಟ್ ಇದೆ ಸರ್.